ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಸೊ ಇದು ಬಂದ್ಬಿಟ್ಟು ಯುಗಾದಿ ಹಬ್ಬದ ಆದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಊರಲ್ಲೇ ಇದ್ವಲ್ಲ ನಾವು, ಇವತ್ತಿನ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅದು ಈವ್ನಿಂಗ್ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಬೆಳಗ್ಗೆಯಿಂದನೇ ಪ್ಲ್ಯಾನ್ ಮಾಡಿ ಇನ್ನು ಮನೇಲೆಲ್ಲ ಕೆಲಸ ಇತ್ತೆಲ್ಲ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿಕೊಂಡು ಅಲ್ಲೇ ದೇವಸ್ಥಾನ ಹತ್ರ ಊಟ ಮಾಡೋಣ ಅಂತೇಳಿ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಇನ್ನು ಹೊರಡ್ತಾ ಇದ್ದೀವಿ. ಹಾಗೆ ಇನ್ನು ಗಿಡದಲ್ಲಿ ಹೂವು ಚೆನ್ನಾಗಿತ್ತು, ಬಿಳಿ ಹೂವು, ದೇವ್ರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನಿನ್ನ ಕೀಳ್ತಾ ಇದ್ದೀನಿ ಹೂವನ. ಸೊ ಕಾರ್ ಕೂಡ ರೆಡಿ ಆಗಿದೆ, ಇನ್ನು ಇವಾಗ ಅಂತೂ ಹೊರಡಬೇಕು. ನಾವೇನು ತುಂಬ ಲಾಂಗ್ ಹೋಗ್ತಾ ಇಲ್ಲ, ತುಂಬ ನಿಯರ್ ಬೈ ಹೋಗ್ತಾ ಇರೋದು. ಹಿರಿಯೂರು ಟೌನಿಂದ ಒಂದು 5 ಕಿಲೋಮೀಟರ್ಸ್ ಮೇ ಬಿ ಇರ್ಬೋದು ಅನಿಸುತ್ತೆ. ನಂದಿಹಳ್ಳಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನು ತುಂಬ ನಿಯರ್ ಇದೆ, ವಿತಿನ್ 10 to 15 ಮಿನಿಟ್ಸಲ್ಲಿ ನಾವಂತೂ ಅಲ್ಲಿ ರೀಚ್ ಆಗ್ಬೋದು. ಸೊ ದಟ್ ನಾವಂತೂ ಇವಾಗ ಒಂದು 2 ಗಂಟೆ ಟೈಮಲ್ಲಂತೂ ಇಲ್ಲಿ ಬಿಟ್ಟಿದ್ದೀವಿ. ಅಲ್ಲೇ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಹೋಗ್ತಾ ಅಲ್ಲಿ ನಮಗೆ ವ್ಯೂಸ್ ಅಂತೂ ಸಖತ್ತಾಗಿತ್ತು. ಈ ಥರ ತೋಟಗಳು, ಹೊಲಗಳು ಎಲ್ಲ ಕಾಣಿಸ್ತಾ ಇತ್ತಲ್ಲ, ನಾನು ಹಾಗೆ ಸ್ವಲ್ಪ ವೀಡಿಯೋಸ್ನ ತೊಗೊಂಡೆ. ಇನ್ನು ಫೈನಲಿ ಇವಾಗ ನಂದಿಹಳ್ಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ, ರಂಗನಾಥ ಸ್ವಾಮಿ ಟೆಂಪಲ್ಗಂತೂ ರೀಚ್ ಆದ್ವಿ. ಇವಾಗ ಒಳಗಡೆ ಹೋಗಿ ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ಬನ್ನಿ ಹೋಗೋಣ. ಫಸ್ಟು ನಮಗಂತೂ ಪರ್ಟಿಕ್ಯುಲರ್ ಟೈಮ್ ಅಂತೂ ಏನಿರೋದಿಲ್ಲ. ನಾವಂತೂ ಯಾವಾಗ ಊರಿಗೆಲ್ಲ ಬರ್ತಾ ಇರ್ತೀವಿ, ಯಾವಾಗ ಎಲ್ಲ ಫ್ರೀ ಆಗ್ತೀವಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲೆಲ್ಲ ಬಂದು ದೇವ್ರ ದರ್ಶನ ಅಂತೂ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ತುಂಬ ನಿಯರ್ ಬೈ ಇದೆ ಅಲ್ವಾ, ಆರಾಮಾಗೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೋಡಿ, ನಂದಿಹಳ್ಳಿ ರಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರ ನಂದಿಹಳ್ಳಿ. ಯುಗಾದಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ನಾವು ಬಂದಿರೋದು ಇಲ್ಲಿಗೆ. ಇನ್ನು ಯುಗಾದಿ ಹಬ್ಬದ ದಿವಸ ಅಂತೂ ಬರೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಟಯರ್ಡು, ಅದಕ್ಕೋಸ್ಕರ ಬಂದಿಲ್ಲ. ನೆಕ್ಸ್ಟ್ ಡೇ ಅಂತೂ ಬಂದಿದ್ವಿ. ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಅಂತೂ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇನ್ನೊಂದು ಕೂಡ್ಲಹಳ್ಳಿ ಒಂದು ಟೆಂಪಲ್ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮತ್ತೆ. ಸರಿ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋದ್ರು. ನಾನು ಕೂಡ ನೋಡಿರಲಿಲ್ಲ. ಕೊನೆಗೆ ಇಲ್ಲಿ ಕೂಡ ಬಂದ್ವಿ. ಅಂದರೆ ಅಲ್ಲಿಂದ ಇಲ್ಲಿಗೆ ಒಂದು 3 to 4 ಕಿಲೋಮೀಟರ್ಸ್ ಇರ್ಬೋದು, ಮೇ ಬಿ ಒಂದು 10 to 15 ಮಿನಿಟ್ಸ್ ಒಳಗಡೆ ನಾವಂತೂ ಇಲ್ಲಿ ರೀಚ್ ಆದ್ವಿ. ಇಲ್ಲಂತೂ ಟೆಂಪಲ್ ಅಂತೂ ಕ್ಲೋಸ್ ಆಗಿತ್ತು, ಒಳಗಡೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಬಟ್ ಒಳಗಡೆ ಹೋಗೋಕ್ಕೇನು ತೊಂದರೆ ಇಲ್ಲ, ಮೇನ್ ಗೇಟ್ ಎಲ್ಲ ಓಪನ್ನೇ ಇತ್ತು. ಇನ್ನು ನಾವಂತೂ ಈ ಥರ ನೋಡ್ಕೊಂಡು ಬಂದ್ವಿ. ಹೊರಗಡೆಯಿಂದಾನೇ ದೇವ್ರಿಗೆ ಕೈ ಮುಗಿದು ಆಮೇಲೆ ಇವಾಗ ಇದೆಲ್ಲ ನೀರೆಲ್ಲ ಹರಿತಾ ಇರುತ್ತೆ. ಇಲ್ಲಿ ಎಲ್ಲ ಇದು ಮಾರಿಕಣಿವೆ ನೀರು ಬರುತ್ತೆ, ಮಾರಿಕಣಿವೆ ಡ್ಯಾಮ್ ನೀರು ಬರುತ್ತೆ. ಇಲ್ಲಿ ನೀರಂತೂ ಒಳ್ಳೆ ಸಕ್ಕತ್ತಾಗಿದೆ. ಇನ್ನು ಇಲ್ಲೇ ಕೂತ್ಕೊಂಡು ಪ್ಲೇಸ್ ಎಲ್ಲ ಚೆನ್ನಾಗಿದೆ ಅಂತೇಳಿ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಾವಂತೂ ಇವತ್ತು ಲಂಚ್ ಏನು ನಾನ್ ವೆಜ್ ಅಲ್ಲ, ವೆಜ್ಜೇ ಮಾಡಿರೋದಲ್ವ. ಸೊ ದಟ್ ವೆಜ್ಜೇ ತೊಗೊಂಬಂದಿದ್ದೀವಿ. ಮುದ್ದೆ, ರೈಸು, ಸಾಂಬಾರು, ಪಲ್ಯ ಈ ಥರ ತೊಗೊಂಬಂದ್ವಿ. ಅಂದರೆ ಯೂಶ್ವಲಿ ಲಂಚ್ ಟೈಮಲ್ಲೆಲ್ಲ ಮುದ್ದೆ ಕಂಪಲ್ಸರಿ ಇರುತ್ತೆ. ಸೊ ದಟ್ ಇನ್ನು ಅದನ್ನೇ ಏನು ಮಾಡಿದ್ವೋ ಅದನ್ನೇ ತೊಗೊಂಬಂದ್ವಿ. ಆ್ಯಕ್ಚುಲಿ ಊಟ ಏನೇ ಆಗಿರಲಿ, ನಾವೇನಾದರೂ ಹೊರಗಡೆ ಹೋಗಿ ತಿಂದರೆ ರಿಯಲಿ ಅದು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಲ್ವಾ, ಏನಂತೀರ? ಹೊರಗಡೆ ಮೀನ್ಸ್ ಎಲ್ಲೋ ಹೋಟೆಲಲ್ಲಿ, ರೆಸ್ಟೋರೆಂಟ್ಸಲ್ಲಿ ಅಲ್ಲ, ಈ ಥರ ಹೊರಗಡೆ ಪ್ಲೇಸಲ್ಲಿ ಎಲ್ಲಾದರೂ ಕಾಡಲ್ಲಾಗಿರ್ಬೋದು, ಈ ಥರ ಹೊಲದಲ್ಲಿ, ತೋಟದಲ್ಲಿ, ಆ ಟೆಂಪಲ್ಸ್ ಹತ್ರ ತುಂಬ ಒಳ್ಳೆ ಫೀಲ್ ಬರುತ್ತೆ ನಮಗೆ. ಅಂದರೆ ಮನೇಲೇ ಡೈಲಿ ತಿಂದು ತಿಂದು ಬೋರ್ ಆಗಿರುತ್ತೆ. ತುಂಬ ಜನಕ್ಕೆ ಇರುತ್ತೆ ಇದು ಕಂಪಲ್ಸರಿ. ಅಂದರೆ ಹೊರಗಡೆ ಹೋಗಿ ಊಟ ಮಾಡಿದಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ. ಸೊ ಯಾರಿಗೆಲ್ಲ ಈ ಥರ ಫೀಲ್ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ನನಗಂತೂ ರಿಯಲಿ ಸಖತ್ ಖುಷಿ ಆಗುತ್ತೆ. ಮನೆಯಲ್ಲಿ ಮಾಡಿರೋ ಅಡುಗೆನೇ ಟೆರಸ್ ಮೇಲೆ ಹೋಗಿ ಕೂತ್ಕೊಂಡು ತಿಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಈ ಥರ ತೋಟಕ್ಕೆ ಹೊಲಕ್ಕೆ ತಗೊಂಬಂದು ತಿಂದರೆ ಇನ್ನೂ ಖುಷಿ ಆಗುತ್ತೆ. ಅದಕ್ಕೆ ನಾವಂತೂ ಇಲ್ಲಿ ಬಂದು ಕೂತ್ಕೊಂಡು ತಿಂತಾ ಇದ್ದೀವಿ. ಇನ್ನು ಮುದ್ದೆ, ಸಾಂಬಾರು, ರೈಸು, ಪಲ್ಯ ಇಷ್ಟು ತೊಗೊಂಬಂದಿದ್ವಿ, ತಿಂದ್ವಿ. ಆಮೇಲೆ ಇನ್ನು ಸ್ವಲ್ಪ ವೀಡಿಯೋಸ್, ಫೋಟೋಸ್ ತೊಗೊಳ್ಳೋಣ ಅಂತ ಬಂದೆ. ಇದೇ ಟೆಂಪಲ್ ಮತ್ತು ಇದು ಬಂದು ಒಳಗಡೆ ಹೋಗಿ ನೋಡೋಣ ಬನ್ನಿ. ಇದು ಬಂದು ಇಲ್ಲಿ ದೇವರೆಲ್ಲ ಇದೆ, ಲೈಕ್ ಇದು ಲಿಂಗ, ಶಿವಲಿಂಗ ಕೂಡ ಇಟ್ಟಿದ್ದಾರೆ ನೋಡಿ. ಆಮೇಲೆ ಇನ್ನೊಂದು ಏನೋ ದೇವ್ರದ್ದು ವಿಗ್ರಹ ಕೂಡ ಇಟ್ಟಿದ್ದಾರೆ. ಬಟ್ ಅಲ್ಲೆಲ್ಲ ಹೋಗಿಲ್ಲ, ಮೇ ಬಿ ಜಾಸ್ತಿ ಒಳಗಡೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲಿ ಒಳಗಡೆ ಅಂತೂ ನೀರಲ್ಲಂತೂ ನಾವು ಇಳ್ದೇ ಇಲ್ಲ, ಹೊರಗಡೆಯಿಂದನೇ ನೋಡಿದ್ವಿ. ನೋಡಿ ಫೋಟೋಸ್ ವೀಡಿಯೋಸ್ನ ತೊಗೊಂಡ್ವಿ. ಇನ್ನು ರಿಟರ್ನ್ ಅಂತೂ ಇವಾಗ ಮನೆಗಂತೂ ಹೋಗ್ತಾ ಇಲ್ಲ, ಹೊಲಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಹೊಲ ನೋಡಿಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಮನೆಗಂತೂ ಹೋಗಬೇಕು. ಆಮೇಲೆ ನೀರಿಗೆ ನಾವು ಎಲೆ ಅಡಿಕೆ ಎಲ್ಲ ಹಾಕ್ಬಿಟ್ಟು ದೇವ್ರಿಗೆ ಕೈ ಮುಗಿತಾರಲ್ಲ, ಅದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಕಾರ್ನ ಸ್ಟಾಪ್ ಮಾಡಿ ಇಲ್ಲಿ ಎಲೆ ಅಡಿಕೆ ನೀರಲ್ಲಿ ಹಾಕ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಮತ್ತೆ ರಿಟರ್ನ್ ಅಂತೂ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈ ಸರೌಂಡಿಂಗಲ್ಲಿ ಯಾರಾದರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ರಿಯಲಿ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇವಾಗ ನಾವಂತೂ ತೋಟಕ್ಕೆ ಬಂದ್ವಿ, ಹೊಲಕ್ಕೆ ಬಂದ್ವಿ. ಹೊಲ ಅಂತಾರೋ ತೋಟ ಅಂತಾರೋ ಗೊತ್ತಿಲ್ಲ. ಅಂದರೆ
ಇದೇನು ತೆಂಗಿನ ಮರಗಳೆಲ್ಲ ಇದೆ ಹೊಲದಲ್ಲಿ, ಮತ್ತು ಏನು ಬೇರೆ ಏನು ತರಕಾರಿ ಫ್ಲವರ್ಸು ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ತೆಂಗಿನ ಮರ ಮತ್ತು ಅಡಿಕೆ ಮರನೂ ಇದೆ. ಹೊಲದಲ್ಲಿ ಬೋರ್ ಹಾಕ್ಸಿಲ್ಲ, ನೀರು ಕೂಡ ಇಲ್ಲ, ಅದಕ್ಕೋಸ್ಕರ ನಾವಿನ್ನು ಆ ಥರ ಏನು ಕೂಡ ಬೇರೆ ಏನು ಇಟ್ಟಿಲ್ಲ. ನಾನು ಆಲ್ರೆಡಿ 2 times ವಿಸಿಟ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ 1 time ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಫಸ್ಟ್ ಟೈಮ್ ಇಲ್ಲಿ ತೋಟಕ್ಕೆ ಬಂದಾಗ, ಸೆಕೆಂಡ್ ಟೈಮ್ ವಿಡಿಯೋ ಮಾಡಿಲ್ಲ, ಇದು 3rd time ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ನಮಗೆ ಇವಾಗ ಮಾರಿಕಣಿವೆ ಡ್ಯಾಮಿಂದ ನೀರು ಕೂಡ ಬಿಟ್ಟಿರ್ತಾರಲ್ವ, ಚಾನಲ್ಸ್ ಅಲ್ಲಿ ನೀರು ಕೂಡ ಬರ್ತಾ ಇದೆ. ಇವಾಗ ಸಮ್ಮರಲ್ಲಿ, ಎಕ್ಸ್ಪೆಷಲಿ ಸಮ್ಮರಲ್ಲಿ ಬಿಟ್ಟೇ ಬಿಡ್ತಾರಲ್ವ, ಅದಕ್ಕೋಸ್ಕರ ಇಲ್ಲಿ ನೀರು ಬಂದಿದೆ. ಅಂದರೆ ಇವಾಗ ಹೊಲ ತೋಟಕ್ಕೆಲ್ಲ ಇರುತ್ತಲ್ಲ, ಸೊ ಆ ಕಡೆ ಈ ಕಡೆ ನಮಗೆ ಈ ಥರ ಚಾನಲ್ ಸ್ಮಾಲ್ದು ಕಾಲುವೆ ಥರ ಇರುತ್ತಲ್ವ, ಅದರಲ್ಲೆಲ್ಲ ಕೂಡ ನೀರು ಬರುತ್ತೆ. ಅಂದರೆ ಚಾನಲ್ಸ್ ಕಡೆಯಿಂದನೇ ನೀರು ಬರ್ತಾ ಇರುತ್ತೆ. ನೋಡಿ ಈ ಥರ ನೀರು ಬಂದಿದೆ. ಇನ್ನೂ ಸ್ವಲ್ಪ ಮುಂದೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತೇಳಿ. ನಾವಿಲ್ಲಿ ಸ್ವಲ್ಪ ನೀರಿತ್ತಲ್ಲ, ಅದಕ್ಕೋಸ್ಕರ ಈ ನೀರಲ್ಲೇ ನಾವು ಆಟ ಆಡ್ತಾ ಇದ್ದೀವಿ. ಕೂತ್ಕೊಂಡು ಆಟ ಆಡ್ಕೊಂಡು ಫೋಟೋಸ್ ವಿಡಿಯೋಸ್ನ ತೊಗೊಂಡ್ವಿ. ನಮ್ಮ ಮಕ್ಳಿಗಂತೂ ಫುಲ್ ಖುಷಿ ಆಗ್ಬಿಡ್ತು, ಅವ್ರ ಅಜ್ಜಿ ಆಟ ಆಡಿಸ್ತಾ ಇದ್ದಾರೆ. ಎಲ್ಲಿ ಬಂದರೂ ಮಕ್ಳಿಗಂತೂ ಸ್ವಲ್ಪ ಆಟ ಆಡಿಸ್ಲೇಬೇಕಲ್ಲ, ಇಲ್ಲ ಅಂತಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬಟ್ ಸ್ವಲ್ಪನೇ ಇದೆ ನೀರು, ಆ ನೀರಲ್ಲೇ ನಾವು ಆಟ ಆಡ್ತಾ ಇದ್ದೀವಿ. ಈ ಥರ ತೋಟಕ್ಕೆ ಹೊಲಕ್ಕೆ ಬಂದಾಗ ಏನಾದರೂ ತಿಂಡಿ ಐಟಮ್ಸ್ ಎಲ್ಲ ಜಾಸ್ತಿ ಇರಬೇಕು ಅಂತ ಅನ್ಸುತ್ತೆ. ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅಂತ ಸ್ವಲ್ಪ ತಿನ್ನೋದ್ರಲ್ಲಿ ನಾವು ಡಬಲ್ ಕ್ವಾಂಟಿಟಿಯಲ್ಲಿ ಕೂಡ ತಿಂದಾಗ್ಬಿಡ್ತೀವಲ್ವ, ಅಷ್ಟು ಚೆನ್ನಾಗಿರುತ್ತೆ ಫೀಲು, ಮಜಾ. ಎಲ್ಲರೂ ಅವ್ರವ್ರು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ನೀರಲ್ಲಿ. ನಾನಂತೂ ಫೋಟೋಸ್ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಯಾರಾದರೂ ಮಿಸ್ ಆಗಿಬಿಟ್ರೆ ನಾನಿಲ್ಲ ಅಂತ ಫೀಲ್ ಆಗಿಬಿಡ್ತಾರೆ, ಅದಕ್ಕೋಸ್ಕರ ಎಲ್ಲರದ್ದು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಊರ್ ಕಡೆ ಬಂದಾಗ ಟೆಂಪಲ್ಸ್ ಆಗಿರ್ಬೋದು, ಆ ತೋಟಗಳು, ಹೊಲಗಳು, ಸೊ ಫ್ರೆಂಡ್ಸ್ ಮನೆ, ಸೊ ಎಲ್ಲ ಕಡೆನೂ ಒಂದು ಕಡೆ ರೌಂಡ್ ಆಗ್ತಾ ಇರಬೇಕು. ನಮಗೂ ಕೂಡ ಸ್ವಲ್ಪ ರಿಲೀಫ್ ಆಗುತ್ತೆ, ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಅದೇ ಮಾಲ್ಸು, ಅದೇ ಟ್ರಾಫಿಕ್ಕು, ಸೊ ಅದೇ ಜಾಬ್ ಲೈಫು ಎಲ್ಲ ನೋಡಿರ್ತೀವಲ್ಲ, ಅದು ಕೂಡ ಒಂಥರ ಫುಲ್ ಬೋರ್ ಆಗಿರುತ್ತೆ. ಸೊ ಈ ಥರ ಜಾಗಗಳು ಅಲ್ಲೆಲ್ಲ ಸಿಗೋದು ಕಷ್ಟನೇ ಅಲ್ವಾ. ಫೆಸ್ಟಿವಲ್ ಟೈಮಲ್ಲಿ, ಜಾತ್ರೆಗಳ ಟೈಮಲ್ಲಿ ನಾವಂತೂ ಎಕ್ಸ್ಪೆಷಲಿ ಊರ್ ಕಡೆ, ಹಳ್ಳಿ ಕಡೆ ಹೋದ್ರೆ ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಾವಂತೂ ತೋಟ ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ನೀರಂತೂ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಗಾಡಿನ ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಮಕ್ಕಳಿಗೆ ಆಡೋಕ್ಕೆ ಬಿಟ್ಟಿದ್ದೀವಿ. ಸೊ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಆಟ ಆಡ್ತಾ ಇದ್ದಾರೆ ನೀರಲ್ಲಿ. ಬಟ್ ಇನ್ನೊಂದು ಡ್ರೆಸ್ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಚಾನಲ್ ನೀರು ಬಿಟ್ಟಿದ್ದಾರೆ ಅಂತ ಗೊತ್ತು, ಬಟ್ ಇಲ್ಲೆಲ್ಲ ನೀರು ಬರ್ತಾ ಇದೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಇನ್ನೊಂದು ಡ್ರೆಸ್ ಕೂಡ ತೊಗೊಂಬರಲಿಲ್ಲ. ಎನಿವೇ ಸಮ್ಮರ್ ಅಲ್ವಾ, ಆರಾಮಾಗೆ ಡ್ರೈ ಆಗಿಬಿಡುತ್ತೆ ಬೇಗ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಆಟ ಆಡೋಕ್ಕೆ ಬಿಟ್ವಿ. ಫಸ್ಟಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಆಚೆ ಬನ್ನಿ ಅಂದರೂ ಕೂಡ ಬರ್ತಾ ಇಲ್ಲ. ನೋಡಿ ಇದರಲ್ಲೇ ಸ್ವಿಮ್ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ, ಉಲ್ಟಾ ಪುಲ್ಟಾ ಎಲ್ಲ ಹೊಡೆದ್ಬಿಟ್ಟು ಸ್ವಿಮ್ ಮಾಡ್ತಾ ಇದ್ದಾರೆ. ಫುಲ್ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಮಾಡಿ ಅಂತ ಹೇಳ್ಬಿಟ್ಟು ನಾವಂತೂ ಸುಮ್ಮನೆ ಆಚೆ ಕೂತ್ಕೊಂಡಿದ್ದೀವಿ. ಸ್ವಲ್ಪ ಜಾಸ್ತಿ ನೀರು ಬಂದಿದ್ರೆ, ಇದು ಫುಲ್ ನೀರು ಬಂದಿದ್ರೆ ಆರಾಮಾಗಿ ನಾವು ಕೂಡ ದೊಡ್ಡವರು ಕೂಡ ಆಟ ಆಡಬಹುದಿತ್ತು. ಬಟ್ ಸ್ವಲ್ಪ ಬರ್ತಾ ಇದೆ ಅಲ್ವಾ, ಹಾಗಾಗಿ ಇನ್ನು ನಮಗೂ ಕೂಡ ಕುತ್ಕೊಳ್ಳೋಕೆ ಕೂಡ ಆಗಲ್ಲ ಅಂತೇಳಿ ನಾವು ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಬಟ್ ನೀರಂತೂ ಹರಿತಾ ಇದೆ ಅಲ್ವಾ, ತುಂಬ ಫ್ರೆಶ್ ಆಗಿ ಬರ್ತಾ ಇದೆ. ಚಾನಲ್ ನೀರಲ್ವಾ, ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಕ್ಚುಲಿ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದೆ ಮಾರಿಕಣಿವೆ ಡ್ಯಾಮ್ಗೆ ಹೋಗೋಣ ಅಂತ ಹೇಳಿ. ಇನ್ನು ಮತ್ತೆ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಈ ಕಡೆ ಬಂದಿದ್ದಾಯಿತು. ಅಂದರೆ ಮಾರಿಕಣಿವೆ ಹೋಗ್ಬೇಕಂದ್ರೆ ಸ್ವಲ್ಪ ಬೇಗನೆ ಬಿಡಬೇಕು, ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತಲ್ವ. ಮತ್ತು ಟೌನಿಂದ ಅಲ್ಲಿ ಹೋಗೋಕ್ಕೆ ಮಿನಿಮಮ್ 40 minutes ಬೇಕಾಗುತ್ತೆ, ಹೋಗಿ ಬರೋಕ್ಕೆ 1.5 hour ಆಗುತ್ತೆ. ಅದಕ್ಕೋಸ್ಕರ ಇನ್ನು ಹಾಗೆ ಹೊರಡಿದ್ದು ಕೂಡ ಲೇಟ್ ಆಯಿತು ಅಂತೇಳಿ ಈ ಕಡೆನೇ ಬಂದ್ವಿ ನಾವು. ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿ. ಇನ್ನು ಎಲ್ಲ ಆಟ ಆಡಿಕೊಂಡು ಇವಾಗ ರಿಟರ್ನ್ ಮನೆಗಂತೂ ಹೊರಡಬೇಕು. ಟೈಮ್ ಆಲ್ರೆಡಿ 5 o'clock ಆಗ್ತಿದೆ. ಅದಕ್ಕೋಸ್ಕರ ಇನ್ನು ಸಾಕು ಬನ್ನಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಇನ್ನು ಮನೆಗೆ ಹೋಗ್ಬಿಟ್ಟು ಟೀ ಕಾಫಿ ಏನಾದರೂ ಕುಡಿದು ಇನ್ನು ಕೆಲಸ ಮಾಡ್ಕೋಬೇಕಲ್ಲ. ಸೊ ನಾಳೆ ಅಂತೂ ಸಂಡೇ, ರಿಟರ್ನ್ ಮತ್ತು ಬ್ಯಾಂಗ್ಳೂರಿಗಂತೂ ಹೊರಡಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್